ನಮಸ್ಕಾರ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ಮುರೆಕಲ್ಲಿನ ಹಾಸಿನ ಮೇಲಿನ ಅನೇಕ ಕೌತುಕ ಚಿತ್ರ ಹಿಂದಿನವರ ಬದುಕಿನ ಅನಾವರಣಕ್ಕೆ ಸಾಕ್ಷಿ. ಮಾನವ ಚಿತ್ರ ಜೊತೆ ಅನೇಕ ಪ್ರಾಣಿ ಪಕ್ಷಿ ಚಿತ್ರಗಳಿವೆ. ಗೂಳಿ, ಆಯುಧ, ಆನೆಮರಿ, ಹಂದಿ, ನಾಯಿ, ಜಿಂಕೆ, ಮಗು ಹೀಗೆ ಚಿತ್ರಗಳು ತೆರೆದುಕೊಳ್ಳುತ್ತೆ. ದ್ವಿರೇಖಾ ರೀತಿಯಲ್ಲಿ ಮಾನವ ಚಿತ್ರ, ಮಹಿಳಾ ಚಿತ್ರ ವಿಶೇಷ. ಈ ಚಿತ್ರಗಳು ಪುರಾತನ ಮಾನವನ ಇರುವಿಕೆಗೆ ಸಾಕ್ಷಿ. ಅವಲಕ್ಕಿ ಪಾರೆಯಲ್ಲಿ ಕಂಡುಬಂದ ಚಿತ್ರಗಳ ಕುರಿತು ಪುರಾತತ್ವ ಸಂಶೋಧಕ, ನಿವೃತ್ತ ಉಪನ್ಯಾಸಕ ಟಿ ಮುರುಗೇಶ್ ತುರುವೇಕೆರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ನೋಡ್ತಾ ಇದ್ದೇವೆ ಇಲ್ಲಿ ಒಂದು ಬಯಲು ಬಂಡೆಯ ಒಂದು ನಿವೇಶನ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕುಂಜಾಡಿ ಎನ್ನುವಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ಅವಲಕ್ಕಿ ಪಾರೆ ಅಂತ ಹೇಳುವಂಥ ಒಂದು ನಿವೇಶನದಲ್ಲಿ ನಾವು ಇದ್ದೇವೆ. ಈ ನಿವೇಶನ ಯಾಕೆ ಬಹಳ ಮುಖ್ಯವಾದಂಥ ಒಂದು ನಿವೇಶನ, ಯಾವ ಕಾರಣಕ್ಕಾಗಿ ನಾವಿಲ್ಲಿ ಬಂದು ನಿಂತಿದ್ದೇವೆ ಅನ್ನುವಂಥ ಕುತೂಹಲದ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರ್ಬೋದು. ಹೌದು ಸ್ನೇಹಿತರೆ, ಕರಾವಳಿ ಕರ್ನಾಟಕದ ಅತ್ಯಂತ ಕುತೂಹಲಭರಿತವಾದಂಥ, ಅತ್ಯಂತ ಮಹತ್ವದ, ಚಾರಿತ್ರಿಕವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ನಿವೇಶನದಲ್ಲಿ ನಾವಿವತ್ತು ನಿಂತುಕೊಂಡಿದ್ದೇವೆ. ಈ ನಿವೇಶನ ವನ್ಯಜೀವಿ ಸಂರಕ್ಷಣಾ ಅಭಯಾರಣ್ಯ ಅಂತ ನಾವೇನು ಕರೀತೇವೆ, ಆ ಅಭಯಾರಣ್ಯದ ಮಧ್ಯದಲ್ಲಿ ಇದೆ. ಸೊ ಈ ನಿವೇಶನಕ್ಕೆ ಅವಲಕ್ಕಿ ಪಾರೆ ಅಂತೇಳಿ ಸ್ಥಳೀಯರು ಈ ಜಾಗವನ್ನು ಗುರುತಿಸ್ತಾರೆ. ಅದಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಏನು ಅಂತಂದು ಹೇಳಿದರೆ, ಅವಲಕ್ಕಿಯನ್ನು ಕಲ್ಲಿನ ಮೇಲೆ ಚೆಲ್ಲಿದ ಹಾಗೆ ಇಲ್ಲಿ ಕಂಡು ಬರೋದರಿಂದ ಈ ನಿವೇಶನಕ್ಕೆ ಅವಲಕ್ಕಿ ಪಾರೆ ಅಂತೇಳಿ ಕರೀತಾರೆ. ಆದರೆ ಅಲ್ಲಿ ಚೆಲ್ಲಿರುವಂಥದ್ದು ಅವಲಕ್ಕಿ ಪಾರೆ ಅಲ್ಲ, ಬಿಳಿ ಬೆಣಚು ಕಲ್ಲುಗಳು. ಅವು ನೋಡುವುದಕ್ಕೆ ಅವಲಕ್ಕಿಯ ರೀತಿಯಲ್ಲಿ ಕಂಡು ಬರ್ತವೆ. ಸೊ ಆದ್ದರಿಂದ ಆ ಅವಲಕ್ಕಿಯ ರೀತಿ ಕಾಣತಕ್ಕಂಥ ಈ ಬಿಳಿ ಬೆಣಚು ಕಲ್ಲುಗಳನ್ನು ಬಂಡೆಗಳ ಮೇಲೆ ಎರಚಿದಂತೆ ಅಥವಾ ಚೆಲ್ಲಿದಂತೆ ಕಂಡು ಬರುವುದರಿಂದ ಸ್ಥಳೀಯ ಜನ ಇದನ್ನು ಅವಲಕ್ಕಿ ಪಾರೆ ಅಂದೇಳಿ ಕರೀತಾರೆ. ಇದು ವನ್ಯಜೀವಿ ಸಂರಕ್ಷಣಾ ಒಂದು ಪ್ರದೇಶ ಆಗುವ ಮೊದಲು ಬೇಟೆಗಾರರಿಗೆ ಅತ್ಯಂತ ಪ್ರಿಯವಾಗಿದ್ದಂಥ ಒಂದು ಸ್ಥಳ ಎಂಬುದಾಗಿ ಕೂಡ ಸ್ಥಳೀಯರು ಈ ಜಾಗದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಸುತ್ತಲೂ ಕಾಡು, ಮಧ್ಯ ವಿಶಾಲವಾದಂಥ ಒಂದು ಬಯಲು, ಇಂದಿಗೂ ಕೂಡ ಅನೇಕ ರೀತಿಯ ವನ್ಯ ಮೃಗಗಳು ಈ ಪ್ರದೇಶದಲ್ಲಿ ಮೇಯುವುದನ್ನು ನಾವು ನೋಡ್ತೇವೆ. ಯಾಕೆ ಈ ಪ್ರದೇಶ ಚಾರಿತ್ರಿಕವಾಗಿ ಮಹತ್ವದ್ದು ಅಂತ ಹೇಳಿದರೆ, ಈ ಬಯಲು ಬಂಡೆಯ ಮೇಲೆ, ಅಂದರೆ ಇಲ್ಲಿನ ಮುರುಕಲ್ಲಿನ ಒಂದು ಹಾಸು ಬಂಡೆಯ ಮೇಲೆ ಪುರಾತನ ಮಾನವ ಕಲ್ಲಿನಿಂದ ಕುಟ್ಟಿ ಉಜ್ಜಿ ಮಾಡಿರುವಂಥ ಅನೇಕ ಕೌತುಕವಾದಂಥ ಒಂದು ಚಿತ್ರಗಳು ಇಲ್ಲಿ ಕಂಡು ಬರ್ತವೆ. ಆ ಕಾರಣಕ್ಕಾಗಿ ಈ ನಿವೇಶನ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ನಿವೇಶನ. ಸೊ ಈ ನಿವೇಶನದಲ್ಲಿ ಕಂಡುಬರ್ತಕ್ಕಂಥ ಚಿತ್ರಗಳಲ್ಲಿ ಭಾಳ ಮುಖ್ಯವಾದಂಥ ಚಿತ್ರಗಳೇನು ಅಂತೇಳಿದರೆ, ಮಾನವರ ಚಿತ್ರಗಳು. ಸುಮಾರು 8-10 ಮಾನವ ರೂಪದ ಒಂದು ದ್ವಿರೇಖಾ ಚಿತ್ರಗಳನ್ನು ಇಲ್ಲಿ ಕಲ್ಲಿನ ಮೇಲೆ ಒಂದು ಕೆತ್ತಿ ಅಥವಾ ಕಲ್ಲಿನಿಂದ ಉಜ್ಜಿ ಮಾಡಿರುವಂಥ ಚಿತ್ರಗಳನ್ನು ನಾವಿಲ್ಲಿ ನೋಡ್ತೇವೆ.
ಸೊ ಇಲ್ಲಿರ್ತಕ್ಕಂಥ ಮಾನವ ಚಿತ್ರಗಳು ಅಲ್ಲದೆ ಈ ಮಾನವ ಚಿತ್ರಗಳ ಜೊತೆಯಲ್ಲಿಯೇ ಅನೇಕ ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರಗಳು ಕೂಡ ಇಲ್ಲಿ ಕಂಡು ಬರ್ತವೆ. ಪ್ರಾಣಿಯ ಚಿತ್ರಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಗುರುತಿಸಿರ್ತಕ್ಕಂಥ ಚಿತ್ರಗಳು ಅಂತೇಳಿದರೆ ಎತ್ತುಗಳು, ಅಂದರೆ ಕಾಡು ಗೂಳಿಗಳು ಅಂತ ನಾವೇನು ಚಿತ್ರಗಳು ಇಲ್ಲಿ ನಾವು ನೋಡ್ತೇವೆ. ಅದೇ ರೀತಿ ಹಂದಿಯ ಚಿತ್ರ, ಹಾಗೆ ನಾಯಿಯ ಚಿತ್ರ, ಜಿಂಕೆಯ ಚಿತ್ರ, ಹಕ್ಕಿಯ ಚಿತ್ರ, ಹೀಗೆ ಅನೇಕ ರೀತಿಯ ಚಿತ್ರಗಳು ಇಲ್ಲಿ ನಮಗೆ ಕಂಡು ಬರ್ತವೆ. ಆನೆಯ ಚಿತ್ರ ಮತ್ತು ಅದರ ಜೊತೆಯಲ್ಲಿ ಒಂದು ಮಗುವಿನ ಚಿತ್ರ ಕೂಡ ಇಲ್ಲಿ ಇರುವಂಥದ್ದು ಈ ನಿವೇಶನದ ಅತ್ಯಂತ ಒಂದು ಕುತೂಹಲದ ಒಂದು ಸಂಗತಿಯಾಗಿದೆ. ಇಲ್ಲಿರ್ತಕ್ಕಂಥ ಚಿತ್ರಗಳಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಗಮನವನ್ನು ಸೆಳೀತಕ್ಕಂಥ ಒಂದು ಚಿತ್ರ ಅಂತೇಳಿದರೆ ಒಂದು ಮಾನವ ರೂಪದ ಒಂದು ಚಿತ್ರ. ಆ ಚಿತ್ರದಲ್ಲಿ ದ್ವಿರೇಖೆಯಲ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ಚಿತ್ರ ಇದು. ಈ ಚಿತ್ರದಲ್ಲಿ ಆ ವ್ಯಕ್ತಿ ತನ್ನ ಎಡಗೈಯಲ್ಲಿ ಒಂದು ಬಿಲ್ಲನ್ನು ಹಿಡಿದುಕೊಂಡು ಬಲಗೈಯಲ್ಲಿ ಒಂದು ಬಾಣವನ್ನು ಹಿಡಿದಿರುವಂತೆ ಒಂದು ಚಿತ್ರಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈ ಎಲ್ಲ ಚಿತ್ರಗಳು ಕೂಡ ಸಾವಿರಾರು ವರ್ಷಗಳ ಹಿಂದಿನ ಪುರಾತನ ಮಾನವ ಚಿತ್ರಿಸಿರ್ತಕ್ಕಂಥ ಚಿತ್ರಗಳು ಎನ್ನುವಂಥದ್ದು ನಾವು ಗಮನಿಸಬೇಕು. ಸೊ ಈ ಚಿತ್ರದ ತಲೆಯ ಒಂದು ಎಡಬದಿಯಲ್ಲಿ ಒಂದು ಕಲ್ಲುಗುಳಿಯನ್ನು ಕೂಡ ಒಂದು ಮಾಡಲಾಗಿದೆ ಮತ್ತು ಹಾಗೆ ಕಿಬ್ಬೊಟ್ಟೆಯ ಜಾಗದಲ್ಲಿ ಕೂಡ ಒಂದು ಕಲ್ಲುಗುಳಿ ಇರುವುದನ್ನು ನಾವು ಗಮನಿಸ್ತೇವೆ. ಸೊ ಈ ಚಿತ್ರದಲ್ಲಿ ಇದು ನಿಜವೇ ಆದಲ್ಲಿ ಈ ಮಹಿಳೆಯ ಚಿತ್ರ ಕರ್ನಾಟಕದ ಅತ್ಯಂತ ಪುರಾತನವಾದಂಥ ಒಂದು ಮಹಿಳೆಯ ಚಿತ್ರ ಅಂತೇಳಿ ನಾವು ಭಾವಿಸಬೇಕಾಗ್ತದೆ. ಇನ್ನುಳಿದಂತೆ ಚಿತ್ರಗಳನ್ನು ಕೂಡ ನಾವು ಅದು ಮಹಿಳೆಯದ್ದೋ ಪುರುಷನದ್ದೋ ಅಂತೇಳಿ ಗುರುತಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲವೂ ಕೂಡ ಮಾನವ ರೂಪದ ಚಿತ್ರಗಳೇ. ಮತ್ತೊಂದು ಮಾನವ ರೂಪದ ಚಿತ್ರದಲ್ಲಿನ ಒಂದು ತಲೆ ದಿರಿಸು, ಅಂದರೆ ಒಂದು ರೀತಿಯ ಉದ್ದನೆಯ ಒಂದು ಕುಲಾವಿಯನ್ನು ತೊಟ್ಟಂತೆ ಕಾಣುವಂಥ ಒಂದು ಚಿತ್ರ ವಿಶೇಷವಾಗಿ ನಮ್ಮ ಗಮನವನ್ನು ಸೆಳೆಯುತ್ತೆ. ಒಂದು ಮರಿಯಾನೆಯ ಚಿತ್ರ ಕೂಡ ಬಹಳ ಅತ್ಯಂತ ಕುತೂಹಲಕರವಾದಂಥ ಒಂದು ಚಿತ್ರ. ಸೊ ಈ ಚಿತ್ರಗಳ ಜೊತೆಯಲ್ಲಿಯೇ ಸಣ್ಣ ಸಣ್ಣ ಈ ಬಿಳಿ ಬೆಳಚುಕಲ್ಲಿನ ಆಯುಧೋಪಕರಣಗಳು ಮತ್ತು ಆ ಕಾಲದ ಮನುಷ್ಯ ಉಪಯೋಗಿಸ್ತಾ ಇದ್ದಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಹೆರೆಗತ್ತಿ, ಬಾಣದ ಅಲುಗುಗಳು, ಬೇರೆ ಬೇರೆ ರೀತಿಯ ಕಲ್ಲಿನ ಇತರೆ ಆಯುಧೋಪಕರಣಗಳು. ಸೊ ಇಲ್ಲಿ ಚಿತ್ರಗಳನ್ನು ನಾವು ಸೂಕ್ಷ್ಮವಾಗಿ ನಾವು ಅವಲೋಕಿಸಿದಾಗ ಒಬ್ಬ ವ್ಯಕ್ತಿ ಎರಡು ಕಾಡು ಗೂಳಿಗಳನ್ನು ಒಂದು ಬೇಟೆಯನ್ನು ಆಡ್ತಾ ಇರುವ ಹಾಗೆ ನಮಗದು ಕಂಡು ಬರ್ತಾ ಇದೆ. ಮತ್ತು ಇಲ್ಲಿರ್ತಕ್ಕಂಥ ಬಹುತೇಕ ಏನು ಪ್ರಾಣಿಗಳಿದ್ದಾವೆ ಆ ಎಲ್ಲವನ್ನೂ ಕೂಡ ಬೇಟೆಯನ್ನು ಆಡ್ತಾ ಇರುವ ರೀತಿಯಲ್ಲಿ ಅಲ್ಲಿ ಚಿತ್ರಗಳನ್ನು ನಮಗೆ ಗುರುತಿಸೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಬಹುಶಃ ಒಬ್ಬ ಅಲೆಮಾರಿಯಾಗಿ ಬೇಟೆಯಾಡಿಕೊಂಡು ಬದುಕನ್ನು ಮಾಡ್ತಾ ಇದ್ದಂಥ ಪುರಾತನ ಕಾಲದ ಮಾನವ ಬಹುಶಃ ಈ ಚಿತ್ರಗಳನ್ನು ರಚಿಸಿದಿರಬೇಕು ಎಂಬುದಾಗಿ ನಾವು ತೀರ್ಮಾನಕ್ಕೆ ಬರೋದಕ್ಕೆ ನಮಗೆ ಸಾಧ್ಯ ಆಗಿದೆ. ವಾಸ್ತವವಾಗಿ ಈ ಥರದ ಕಲ್ಲು ಬಂಡೆಗಳ ಮೇಲೆ ಕೆತ್ತಿ ಕುಟ್ಟಿ ಗೀಚಿ ಮಾಡಿರ್ತಕ್ಕಂಥ ಚಿತ್ರಗಳು ಹಾಗೆ ಅನೇಕ ಕಡೆ ಕರ್ನಾಟಕ ಅಥವಾ ಭಾರತದ ಅನೇಕ ಕಡೆ ಗುಹೆಗಳ ಒಳಭಾಗದಲ್ಲಿ ಗುಹೆಗಳ ಗೋಡೆಗಳ ಮೇಲೆ ಮೇಲ್ಛಾವಣಿಯಲ್ಲಿ ಕಲ್ಲಾಸರೆಗಳಲ್ಲಿ ನೈಸರ್ಗಿಕ ಬಣ್ಣಗಳನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಚಿತ್ರಗಳು ಇವೆಲ್ಲವನ್ನು ಒಟ್ಟಾರೆ ನಾವು ರಾಕ್ ಆರ್ಟ್ ಅಂತ ಹೇಳ್ತಕ್ಕಂಥ ಒಂದು ಪದದಿಂದ ನಾವು ಕರೀತೇವೆ. ಆದರೆ ಇಲ್ಲಿ ಕಲ್ಲಿನ ಮೇಲೆ ಕುಟ್ಟಿ ಉಜ್ಜಿ ಅಥವಾ ಗೀರಿ ಮಾಡಿರ್ತಕ್ಕಂಥ ಚಿತ್ರಗಳೇನಿದ್ದಾವೆ ಇವುಗಳಿಗೆ ನಾವು ಆಂಗ್ಲ ಭಾಷೆಯಲ್ಲಿ ಪೆಟ್ರೋಗ್ಲಿಪ್ಸ್ ಅಂತಂದೇಳಿ ನಾವು ಕರಿತೇವೆ. ಪೆಟ್ರೋಗ್ಲಿಪ್ಸ್ ಅಂತೇಳಿದರೆ ಸಾಮಾನ್ಯವಾಗಿ ಕಲ್ಲು ಬಂಡೆಗಳ ಮೇಲೆ
ಕುಟ್ಟಿ ಉಜ್ಜಿ ಮಾಡಿರ್ತಕ್ಕಂಥ ಚಿತ್ರಗಳು. ಇಂಥ ಚಿತ್ರಗಳನ್ನು ನಾವು ಪೆಟ್ರೋಗ್ಲಿಪ್ಸ್ ಅಂತೇಳಿ ನಾವು ಕರಿತೇವೆ. ಮತ್ತು ಸಾಮಾನ್ಯವಾಗಿ ಅವುಗಳನ್ನು ರಾಕಾರ್ಟ್ ಅನ್ನುವಂಥ ಸಾಮಾನ್ಯ ಪರಿಭಾಷೆಯಲ್ಲಿಯೂ ಕೂಡ ಅವುಗಳನ್ನು ನಾವು ಕರೀತೇವೆ. ಸೊ ಇಲ್ಲಿರ್ತಕ್ಕಂಥ ಮಾನವ ಚಿತ್ರಗಳೇನಿದ್ದಾವೆ, ಈ ಮಾನವ ಚಿತ್ರಗಳು ಗೋವಾ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ ಉಸ್ಮಾಲಿ ಗಾಂವ್ ಮತ್ತು ಹಾಗೇ ನಮಗೆ ಮಹಾರಾಷ್ಟ್ರದ ಕೊಂಕಣ ಪ್ರದೇಶ ಅಂತ ನಾವೇನು ಕರಿತೇವೆ, ಈಗಿನ ರತ್ನಗಿರಿ ಜಿಲ್ಲೆಯ ಅನೇಕ ಸ್ಥಳಗಳಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಪುರಾತನ ಈ ರೀತಿಯ ಕುಟ್ಟಿ ಮಾಡಿರ್ತಕ್ಕಂಥ, ಗೀಚಿ ಮಾಡಿರ್ತಕ್ಕಂಥ, ಕಲ್ಲಿನಿಂದ ಉಜ್ಜಿ ಮಾಡಿರ್ತಕ್ಕಂಥ ಚಿತ್ರಗಳು ಕಂಡು ಬಂದಿದ್ದಾವೆ. ಅಲ್ಲಿನ ಮಾನವ ಚಿತ್ರಗಳ ಜೊತೆಯಲ್ಲಿ ಇವುಗಳಲ್ಲಿ ಹೋಲಿಕೆ ಇರುವುದನ್ನು ನಾವು ಸಾಮಾನ್ಯವಂತ ಹೋಲಿಕೆ ಇರುವುದನ್ನು ನಾವು ಗಮನಿಸ್ಬೋದು. ಗೋವಾದಲ್ಲಿ ಕಂಡುಬರ್ತಕ್ಕಂಥ ಗೂಳಿಯ ಚಿತ್ರಗಳು, ಹಾಗೆ ಕೊಂಕಣ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಗೂಳಿಯ ಚಿತ್ರಗಳು, ಹಾಗೆ ಬುದ್ಧನ ಜಡ್ಡು ಮತ್ತು ಅವಲಕ್ಕಿ ಪಾರೆಯಲ್ಲಿ ಕಂಡುಬರ್ತಕ್ಕಂಥ ಚಿತ್ರಗಳು ಏನಿದ್ದಾವೆ, ಇವೆಲ್ಲ ಚಿತ್ರಗಳಲ್ಲಿಯೂ ಕೂಡ ಒಂದು ಸಾಮಾನ್ಯವಾದಂಥ ಒಂದು ಹೋಲಿಕೆ ನಮಗೆ ಕಂಡುಬರುತ್ತೆ. ಹಾಗೆ ಮಾನವ ಚಿತ್ರಗಳಲ್ಲಿಯೂ ಕೂಡ ಗೋವಾ ಮತ್ತು ಕರ್ನಾಟಕದಲ್ಲಿನ ಈ ಚಿತ್ರಗಳಲ್ಲಿ ಒಂದು ಸಾಮಾನ್ಯವಂಥ ಒಂದು ಹೋಲಿಕೆ ಕಂಡುಬರುತ್ತೆ. ಸೊ ಇದರಿಂದ ಪುರಾತನ ಕಾಲದ ಮಾನವ ಪಶ್ಚಿಮ ಕರಾವಳಿಯ ಇವತ್ತು ನಾವೇನು ಗೋವಾ ಮತ್ತು ಕೊಂಕಣ ಅಂತ ಏನು ಕರಿತೇವೆ, ಆ ಕೊಂಕಣದಿಂದ ಬಹುಶಃ ಪಶ್ಚಿಮ ಕಡಲಿನ ದಕ್ಷಿಣದ ತುದಿಯವರೆಗೆ, ಅಂದರೆ ಬಹುಶಃ ಕೇರಳದವರೆಗೆ ನಿರಂತರವಾಗಿ ಆತ ಅಲೆಮಾರಿಯಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಆತ ಅಲೆಮಾರಿಯಾಗಿ ಅವನು ತಿರುಗಾಡ್ತಾ ಇದ್ದ. ಮತ್ತು ತಾತ್ಕಾಲಿಕವಾಗಿ ಅಲ್ಲಲ್ಲಿ ಆತ ಉಳಿದುಕೊಳ್ತಾ ಇದ್ದ. ತಾತ್ಕಾಲಿಕ ವಸತಿಯನ್ನು ಒಂದು ಮಾಡಿಕೊಂಡು ಆತ ಅನೇಕ ದಿನಗಳು ಅಥವಾ ಅನೇಕ ತಿಂಗಳುಗಳ ಕಾಲ ಅಲ್ಲಿ ಉಳಿತಾ ಇದ್ದ. ಅಂಥ ಸಂದರ್ಭದಲ್ಲಿ ಆತ ಮಾಡಿರ್ತಕ್ಕಂಥ ಈ ರೀತಿಯ ಒಂದು ಕುಟ್ಟು ಚಿತ್ರಗಳು, ಕಲ್ಲಿನ ಮೇಲೆ ಕೆತ್ತಿ ಅಥವಾ ಕುಟ್ಟಿ ಅಥವಾ ಉಜ್ಜಿ ಮಾಡಿರ್ತಕ್ಕಂಥ ಚಿತ್ರಗಳೇನಿದ್ದಾವೆ, ಈ ಚಿತ್ರಗಳಿಂದ ಆ ಕಾಲದ ಮಾನವನ ಒಂದು ಧಾರ್ಮಿಕ ಒಂದು ಭಾವನೆಗಳನ್ನು, ಆ ಕಾಲದ ಮನುಷ್ಯನ ಒಂದು ಜೀವನ ಕ್ರಮವನ್ನು, ಅವನ ಅನಿಸಿಕೆಗಳನ್ನು, ಅವನ ಭಾವನೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಇವು ಅತ್ಯಂತ ಅಪರೂಪದ ಮಹತ್ವದ ಒಂದು ದಾಖಲೆಗಳಾಗಿದ್ದಾವೆ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಇಂಥ ಅಪೂರ್ವವಾದಂಥ ಚಿತ್ರಗಳನ್ನು ಹೊಂದಿರತಕ್ಕಂಥ ಕರಾವಳಿಯ ನಾವೆಲ್ಲರೂ ನಮ್ಮ ಈ ಪುರಾತನ ಚರಿತ್ರೆಗೋಸ್ಕರ, ಪುರಾತನ ಚರಿತ್ರೆಯ ಈ ಅಮೂಲ್ಯ ಸಾಕ್ಷಿಗಳಿಗೋಸ್ಕರ ನಾವು ತುಂಬ ಹೆಮ್ಮೆ ಪಡಬೇಕಾಗಿದೆ. ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳುವುದರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಮತ್ತು ಇಂಥ ಚಿತ್ರಗಳು ಇರತಕ್ಕಂಥ ನಿವೇಶನಗಳನ್ನು ನಮ್ಮ ಯುವಜನರಿಗೆ, ವಿದ್ಯಾರ್ಥಿಗಳಿಗೆ ಅವುಗಳನ್ನು ಪರಿಚಯ ಮಾಡಿಕೊಡುವುದರ ಮೂಲಕ ನಮ್ಮ ಭವ್ಯ ಪರಂಪರೆಯನ್ನು ನಮ್ಮ ಮುಂದಿನ ಜನಾಂಗಕ್ಕೆ ತಿಳಿಸುವಂಥ ಒಂದು ಪ್ರಯತ್ನಗಳನ್ನು ಕೂಡ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇದೊಂದು ಪುಟ್ಟ ಪ್ರಯತ್ನ. ಇದನ್ನು ನೋಡಿದಂಥ, ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸ್ನೇಹಿತರೆ, ನಮ್ಮ ಕರಾವಳಿ ಪುರಾತನ ಚರಿತ್ರೆಯ ಸಾಕ್ಷಿಯಾಗಿ ನಿಂತಿದೆ ಎನ್ನುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಇದನ್ನು ಮುಂದಿನ ಜನಾಂಗಕ್ಕೆ ಮುಟ್ಟಿಸುವ ಕೆಲಸ ಆಗಬೇಕಾಗಿದೆ. ಮಿತ್ರರೇ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ಜೈ ಕರ್ನಾಟಕ, ಜೈ ಹಿಂದ್.